ಅಕ್ಕಿ ಹಪ್ಪಳ ನೆನೆಸೋದು ಬೇಡ, ಲಟ್ಸೋದು ಬೇಡ. ಒಂದು 10 ನಿಮಿಷದಲ್ಲಿ ಈ ಹಪ್ಪಳನ ರೆಡಿ ಮಾಡ್ಕೋಬೋದು. 10 ನಿಮಿಷದಲ್ಲಿ ಹಪ್ಪಳ ಆಗುತ್ತಾ ಅಂದರೆ ಹೌದು, 10 ನಿಮಿಷದಲ್ಲಿ ಇದೆಲ್ಲ ಪ್ರಿಪೇರ್ ಮಾಡ್ಕೋಬೋದು. ಒಣಗೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇದು 1ರಿಂದ 5 ಪಟ್ಟು ಅರಳೋಷ್ಟು ಹಪ್ಪಳ, ಅಷ್ಟು ರುಚಿಯಾಗಿರುತ್ತೆ. ಯಾರಾದರೂ ಬಿಗಿನರ್ಸ್ ಇದ್ದರೆ ಯಾವುದೇ ಭಯ ಇಲ್ದಿರ ಈ ಅಕ್ಕಿ ಹಪ್ಪಳನ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ. ನಿಮಗೆ ಅನಿಸುತ್ತೆ ಹಪ್ಪಳನ ಈಸಿಯಾಗಿ ಮಾಡ್ಕೋಬೋದು ಅಂತ. ನಾನಿಲ್ಲಿ 1 ಲೋಟ ಆಗೋಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು 6ರಿಂದ 7 ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇಮಿಡಿಯೇಟಾಗಿ ನಾನು ಯಾವುದೇ ರೀತಿ ನೆನೆಸ್ತಾ ಇಲ್ಲ. ಈಗ ನಾನು ಒಂದು ಕುಕ್ಕರ್ಗೆ 1 ಲೋಟ ಅಕ್ಕಿಗೆ ನಾನಿಲ್ಲಿ ಒಂದು 3ರಿಂದ 4 ಲೋಟ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1/4 ಸ್ಪೂನ್ ಆಗೋಷ್ಟು ಓಂಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಪ್ಪಳದ ಖಾರನ ಸೇರಿಸ್ಕೊತಾ ಇದ್ದೀನಿ. ಹಪ್ಪಳದ ಖಾರ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಈ ಥರ ಬರುತ್ತೆ. ನಿಮಗೆ 10 ರೂಪಾಯಿ 20 ರೂಪಾಯಿಗೆಲ್ಲ ಇಷ್ಟು ಕ್ವಾಂಟಿಟಿಯಲ್ಲಿ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಇದು ಹಾಕೋದ್ರಿಂದ ಹಪ್ಪಳ ತುಂಬ ಚೆನ್ನಾಗಿ ಅರಳುತ್ತೆ. ಈಗ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಜಾಸ್ತಿ ಆದರೂ ಕೂಡ ಹಪ್ಪಳ ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಆಗೋದಿಲ್ಲ. ಈ ಹಂತದಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಪರವಾಗಿಲ್ಲ. ಸ್ವಲ್ಪ ನೋಡಿಕೊಂಡೇ ಉಪ್ಪು ಹಾಕ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ 2ರಿಂದ 3 ವಿಷಲ್ ಆಗೋಷ್ಟು ಕೂಗಿಸ್ಕೊಂಡಿದ್ದೀನಿ. ಈಗ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಈಗ ನೀವು ಇನ್ನೊಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. 1 ಲೋಟ ಅಕ್ಕಿಗೆ 3ರಿಂದ 4 ಗ್ಲಾಸ್ ಇಡಿಸಿದ್ರೆ ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋದರೆ ನೀರೆಲ್ಲ ಕುಕ್ಕರಿಂದ ಆಚೆ ಬಂದುಬಿಡುತ್ತೆ. ಹಾಗಾಗಿ ನೀವು ಕಡಿಮೆ ನೋಡಿಕೊಂಡು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಕುಕ್ಕರ್ಗೆ ಇಡಿಸೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇಷ್ಟು ನುಣ್ಣಗಾದರೆ ಸಾಕಾಗತ್ತೆ. ನಾನು ಇನ್ನೊಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನಾನೀಗ ಬಿಸಿ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಜಾಸ್ತಿ ಆರಿಸ್ಕೊಳ್ಬಾರ್ದು, ಸ್ವಲ್ಪ ಬಿಸಿ ಇದ್ದಾಗಲೇ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೋತಾ ಇದ್ದೀನಿ. ನಾನೀಗ ಒಂದು ಪ್ಲಾಸ್ಟಿಕ್ ಕವರ್ಗೆ ನಾನಿಲ್ಲಿ ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಡ್ರಾಪ್ ಆದರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಿ ಹಪ್ಪಳ ಒಣಗಿದ ಮೇಲೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಒಂದು ಡ್ರಾಪ್ ಆದರೆ ಸಾಕು. ಈಗ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಹಪ್ಪಳ ಬರುತ್ತೆ. 1 ಡ್ರಾಪ್ ಆಗೋಷ್ಟು ಎಣ್ಣೆನ ಬಳಸ್ಕೊಳ್ಳಿ. ಎಣ್ಣೆ ಹಾಕಿಲ್ಲ ಅಂತಂದರೆ ಈಸಿಯಾಗಿ ಹಪ್ಪಳ ಬರೋದಿಲ್ಲ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಬಟ್ ಬಟ್ಟೆಯಲ್ಲಿ ಅಭ್ಯಾಸ ಇರೋರಾದರೆ ಮಾಡ್ಕೊಳ್ಳಿ. ಬಟ್ಟೆಗೆ ಅಂಟುಬಿಡುತ್ತೆ. ಹಾಗಾಗಿ ನಾನು ಪ್ಲಾಸ್ಟಿಕಲ್ಲೇ ತೋರಿಸಿದ್ದೀನಿ. ನೆಕ್ಸ್ಟ್ ಬಟ್ಟೆಯಲ್ಲೂ ಕೂಡ ನಾನು ಯಾವ ಥರ ಒಣಗಿಸ್ಕೋಬೋದು ಅನ್ನೋದು ತೋರಿಸ್ತೀನಿ. ನಾನೀಗ ಎಲ್ಲನೂ ಕೂಡ ಉಂಡೆನ ಇಟ್ಬಿಟ್ಟು ಈಸಿಯಾಗಿ ಯಾರ ಸಹಾಯನೂ ಇಲ್ದಿರನೇ ಈಸಿಯಾಗಿ ಈ ಥರ ಉಂಡೆ ಎಲ್ಲ ಕಟ್ಬಿಟ್ರೆ ನೀವು ಒಂದು 5 ನಿಮಿಷದಲ್ಲಿ ಹಪ್ಪಳ ರೆಡಿ ಆಗಿಬಿಡುತ್ತೆ. ನೋಡಿ, ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ನಾನೀಗ ಹಪ್ಪಳನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಯಾರ ಸಹಾಯನೂ ಬೇಕಾಗಲ್ಲ, ಈಸಿಯಾಗಿ ನೀವೇ ಮಾಡ್ಕೋಬೋದು. ಈ ಥರ ಪ್ರೆಸ್ ಮಾಡಿಕೊಂಡು ನಿಮಗೆ ಅಂಟುತ್ತಾ ಇದೆ ಅಂತ ಅನಿಸಿದ್ರೆ ಮತ್ತೆ ಒಂದೇ ಡ್ರಾಪ್ ಎಣ್ಣೆ ಹಾಕ್ಕೊಂಡು ಈ ಥರ ನೀವು ಪ್ರೆಸ್ ಮಾಡಿಕೊಂಡು ಅದ್ರ ಮೇಲಿರೋ ಕವರ್ ತಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಈಗ ನೋಡ್ಬೋದು ಎಷ್ಟು ತೆಳುವಾಗಿ ಬೇಕಾದರೂ ಈ ಥರ ತಟ್ಬಿಟ್ಟು ಲಾಸ್ಟಲ್ಲಿ ಎಷ್ಟು ತೆಳುವಾಗಿ ಬೇಕಾದರೂ ಅಷ್ಟು ಥರ ತಟ್ಕೊಂಡ್ರೆ ಹಪ್ಪಳ ನೀವು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ಆಲ್ಮೋಸ್ಟ್ ಒಂದು 35ರಿಂದ 40 ಹಪ್ಪಳ ಆಗುತ್ತೆ. ನೀವೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರೋ ಅಷ್ಟು ಮಾಡ್ಕೋಬೋದು. ನಾನು ಬಿಸಿಲಲ್ಲಿ ಹಾಕಿಲ್ಲ, ನಾನಿಲ್ಲಿ ಫ್ಯಾನ್ ಗಾಳಿಗೆ ಒಣಗಿಸ್ಕೊತಾ ಇದ್ದೀನಿ. ಜಾಗ ಇದ್ದರೆ ಬಿಸಿಲಲ್ಲಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಒಣಗಿದ ಮೇಲೆ ನಾನಿಲ್ಲಿ ಉಲ್ಟಾ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಒಣಗಿದ ನಂತರ ನೋಡ್ಬೋದು ಹಪ್ಪಳ ರೆಡಿ ಆಗುತ್ತೆ. ಪ್ರಿಪ್ರೇಷನ್ ಟೈಮ್ ಒಂದು 10 ನಿಮಿಷ ಇದ್ದರೆ ಸಾಕು. ನೀವೇನಾದರೂ ಈಗಲೇ ಟ್ರೈ ಮಾಡಬೇಕು ಅಂದರೆ ಖಂಡಿತ ಮಾಡ್ಕೋಬೋದು. ಮುಂದಿನ ಹೊಸ ಹಪ್ಪಳದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.